ಕೆಂಪೇಗೌಡರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಇವತ್ತು ನಮ್ಮೆಲ್ಲ ಗುರಿಯಾಗಿತ್ತು. ಈ ದೃಷ್ಟಿಯಿಂದ ಇವತ್ತು ಒಂದು ಕಮಿಟಿಯನ್ನು ಮಾಡಿ ಸುಮಾರು 18 ಜನ ಸಾಧಕರನ್ನ ಇವತ್ತು ವೇದಿಕೆ ಮೇಲೆ ಕರ್ಕೊಂಡು ಬರ್ತಾರೆ. ಕೆಂಪೇಗೌಡ ಹೆಸರು ಸ್ವೀಕಾರ ಮಾಡ್ತು ಅಂತಂದರೆ ಅದೊಂದು ಒಳ್ಳೆಯ ಪ್ರಶಸ್ತಿ ನಮ್ಮದು. ಆ ದೃಷ್ಟಿಯಿಂದ ಬಂಧುಗಳೇ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಜಯನಗರದಲ್ಲಿ ಮೈಯಾಸ್ ಹೋಟೆಲ್ ಪಕ್ಕದಲ್ಲಿ ಆ ಒಂದು ಸರ್ಕಲ್ನಲ್ಲಿ ಕೆಲಸ ಮಾಡ್ತೀವಿ. ಇವತ್ತು ಕೆಂಪೇಗೌಡ ಜಯಂತಿನ ಯಾಕೆ ನಾವು ಕೆಂಪೇಗೌಡನ ಸ್ಮರಣೆಯನ್ನು ಮಾಡ್ತೀವಿ? ಇತಿಹಾಸದ ಪುಟದಲ್ಲಿ ಬರೀ ಒಂದು 2 ಪೇಜಲ್ಲಿ ಕೆಂಪೇಗೌಡರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಅದು ಸಮಗ್ರವಾಗಿ ತಿಳ್ಕೋಬೇಕು. ಕೆಂಪೇಗೌಡರ ಸಾಧನೆಯನ್ನು ಬೆಂಗಳೂರಿನ ನಿರ್ಮಾತೃರು ಅವರ ಕನಸು ಏನಿತ್ತು, ಏನು ಕನಸಿಟ್ಟು ಬೆಂಗಳೂರಿನ ಅವತ್ತು ಬೆಂದ ಕಾಳೂರಿನ ಅವತ್ತು ನಿರ್ಮಾಣವನ್ನು ಮಾಡಿದ್ರು. ಮುಂದಿನ ಪೀಳಿಗೆಗೆ ನಾವೇನಾದರೂ ಒಂದು ಹೇಳಬೇಕು ಅಂದರೆ ಇತಿಹಾಸನ ಮೊದಲು ನಾವು ಕಲಿಬೇಕು. ಈ ದೃಷ್ಟಿಯಿಂದ ಇತಿಹಾಸಗಾರರು ಕೂಡ ಇವತ್ತು ನಾವು 4 ಬಗ್ಗೆ ಅದ್ರ ಬಗ್ಗೆ ಹೇಳಿದ್ದಕ್ಕಾಗ್ತದೆ. ಇತಿಹಾಸವನ್ನು ನಾವು ನೋಡಿದ್ದೀವಿ. ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು ಅಂತ. ಅಲ್ಲಿ ಬೆಂಗಳೂರು ನಗರ ಯಾವ ಥರ ಇರಬೇಕು, ಬೆಂಗಳೂರು ನಗರದ ಕಲ್ಪನೆ ಯಾವ ಥರ ಇರಬೇಕು ಅಂತ ಅಂದಿನ ಕಲ್ಪನೆಯನ್ನು ಅವತ್ತೇ 516 ವರ್ಷದ ಹಿಂದೆ ನಮ್ಮ ಬೆಂಗಳೂರು ಯಾವ ಥರ ಇರಬೇಕು ಅಂತ ಕಲ್ಪನೆಯನ್ನು ಮಾಡಿದಂಥವರು ಸನ್ಮಾನ್ಯ ಕೆಂಪೇಗೌಡರು. ಈ ಬಿಲ್ಡಿಂಗ್ನಲ್ಲಿ ಬೆಂಗಳೂರು ಅಂತಂತಂದರೆ ಹೈಟೆಕ್ ಸಿಟಿ, ಗ್ರೀನ್ ಸಿಟಿ, ಅನೇಕ ಸಿಟಿಗಳು ಇವತ್ತು ನೋಡ್ತಾ ಇದ್ದೀವಿ. ಒಂದು ಕಲ್ಪನೆ ಯಾವ ಥರ ಇತ್ತು ಅಂದರೆ 106 ಕೆರೆಗಳು, ಕೆರೆಯಿಂದ ಕೆರೆಗೆ ನೀರು ಹಾಯಿಸುವಂಥ ಹುದ್ದೆಗಳಿತ್ತು. 4 ಗಡಿಗೋಪುರವನ್ನು ಮಾಡಿದ್ರು. ಬೆಂಗಳೂರು ಇಷ್ಟೇ ಬೆಳಿಬೇಕು ಅಂತ. ಅನೇಕ ಜನಕ್ಕೆ ವ್ಯಾಪಾರಸ್ಥರಿಗೆ ಸುಮಾರು 60 ಪೇಟೆಯನ್ನು ಮಾಡೋದು. ಇವತ್ತು ನೋಡಿ ಚಿಕ್ಕಪೇಟೆ ಅಂತೀವಿ, ಅಕ್ಕಿಪೇಟೆ ಅಂತೀವಿ, ಬಳೆಪೇಟೆ ಅಂತೀವಿ. ಯಾವ್ಯಾವ ವೃತ್ತಿಯನ್ನು ಮಾಡಿದಂಥ ವ್ಯಾಪಾರಸ್ಥರಿಗೆ ಸುಮಾರು ಕಡೆ ಪೇಟೆಯನ್ನು ಮಾಡಿ ಅವತ್ತೇ ಒಂದು ಕಮರ್ಷಿಯಲ್ ಮಾಡೋದು. ಇವತ್ತು ಕಮರ್ಷಿಯಲ್ ಶೀಟ್ ಅಂತೀವಿ, ಅದೆಲ್ಲ ಕಮರ್ಷಿಯಲ್. ಧರ್ಮೇಂದ್ರ ಹೇಳ್ತಾರೆ, ರಾಗಿ ಪೇಟೆ, ಅಕ್ಕಿಪೇಟೆ ಇತ್ತು, ಬಳೆಪೇಟೆ ಇತ್ತು, ಕುಂಬಾರಪೇಟೆ ಇತ್ತು. ತಿಗಳ ಜಾತಿಯವರಿಗೆ ತಿಗುಡು ಪೇಟೆ ಮಾಡಿದ್ರು. ಅನೇಕ ಪೇಟೆಗಳನ್ನ ಇವತ್ತು ಅವತ್ತೇ ಮಾಡಿ ಇವತ್ತು ವ್ಯಾಪಾರವನ್ನು ಕಲ್ಪಿಸುವಂಥವ್ರು ಮಾರ್ಕೋರು ಅಂತಂದರೆ ಸನ್ಮಾನ್ಯ ಕೆಂಪೇಗೌಡರು. ನಾವು ಆಮೇಲೆ ಹೆಮ್ಮೆ ಇರಬೇಕು. ಇವತ್ತು ಮಕ್ಕಳಿಗೆ ನಾವು ಹೇಳಬೇಕು, ಏನು ಕೆಂಪೇಗೌಡರು ಸಾಧನೆಗಳು ನಾವೇನಾದ್ರೂ ಮುಂದಿನ ಪೀಳಿಗೆಗೆ ಬಿಟ್ಕೊಡ್ಬೇಕು ಅಂತಂತಂದರೆ ಮೊದಲು ನಾವು ಅರ್ಥಕೊಂಡು ನಮ್ಮ ಮಕ್ಕಳಿಗೆ ಇವತ್ತು ಅವ್ರನ್ನ ಕಲ್ತ್ಕೊಳ್ಳುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡೋದು. ಅನೇಕ ಯುದ್ಧಗಳಿಗೆ ಪಾಲ್ಗೊಂಡಿದ್ದರು. ಈ ಒಂದು ಇದರಲ್ಲಿ ಹೆಸರಿನ ನಾವು ಯಾತಕ್ಕೆ ನಾವು ಈ ಥರ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಇವತ್ತು ಅನೇಕ ಕ್ಷೇತ್ರದಲ್ಲಿ ಇವತ್ತು ಜನ ಇವತ್ತು ಇದ್ದಾರೆ. ಸಮಾಜ ಸೇವೆಯಲ್ಲಿರುವಂಥವ್ರು, ಸ್ಪೋರ್ಟ್ಸಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಹೋದಂಥವ್ರು, ಸಂಘ ಸಂಸ್ಥೆಯಲ್ಲಿ ಯೋಗಗಳಲ್ಲಿ ತರಬೇತಿಯನ್ನು ಹೊಂದಂಥವ್ರು, ಸಂಘಟನೆ ವಿಷಯದಲ್ಲಿ ಹೋರಾಟವನ್ನು ಮಾಡಿ ನ್ಯಾಯವನ್ನು ಕೊಡಬೇಕು ಅಂತ ಅನೇಕ ಇವತ್ತು ಸಂಘಟನೆಯ ನಾಯಕರಿದ್ದಾರೆ. ಒಂದು 5 ವರ್ಷದಲ್ಲಿ ಸಾವಿರಾರು ಜನ ಕುಟುಂಬಗಳಿಗೆ ಕೆಲಸವನ್ನು
ಕೊಟ್ಟಂತ ಅನೇಕ ಜನ ನಮ್ಮ ವ್ಯಾಪಾರ ಇದು ನಮ್ಮ ಸ್ನೇಹಿತರುಗಳಿದ್ದಾರೆ. ಒಂದು ಕ್ಷೇತ್ರದಲ್ಲಿ ಇವತ್ತು ನಾವು ಅವ್ರನ್ನ ಗುರುತಿಸಿ ಇವತ್ತು ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟು ಸನ್ಮಾನ ಮಾಡ್ತಾ ಇರೋದು ಇವು ನಮ್ಮ ಸನ್ಮಾನ ಅಲ್ಲ, ನಾಗರಿಕರ ಸನ್ಮಾನ. ಕೆಂಪೇಗೌಡ ಹೆಸರಿನ ಸನ್ಮಾನವನ್ನು ಮಾಡ್ತಾ ಇರೋದು ಅವ್ರಿಗೆ ಸಂದಂತ ಒಂದು